ಶಾರ್ಟ್ ಫಿಲಮ್ನ ನಾನು ಇಟಾಲಿಯನ್ ಮತ್ತು ಇಂಗ್ಲೀಷಲ್ಲಿ ತೆಗಿಬೇಕು ಅಂತ. ರೆಸ್ಟೋರೆಂಟ್ ಸ್ಟೈಲ್ ಡಯಟ್ ಫಾಲೋ ಮಾಡಿ ಅಲ್ಲಿಂದ ರೆಡಿಯಾಗಿ ಪಾರ್ಟಿಗೆ ಹೋಗಬೇಕು. ಹಾಯ್ ಪೀಪಲ್, ಐ ಆಮ್ ಕಮಿಂಗ್ ಟು ಜಿಮ್ ಆಫ್ಟರ್ ಅ ವೆರಿ ಲಾಂಗ್ ಟೈಮ್. ಸೊ ಲೈಟಾಗಿ ವಾರ್ಮ್ ಅಪ್ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗಬೇಕು. ಇವತ್ತು ಕಾಲೇಜಲ್ಲಿ ಎಕ್ಸಾಮ್ ಇತ್ತು. ಸೊ ಆ ಎಕ್ಸಾಮಲ್ಲಿ ಔಟ್ ಆಫ್ ವರ್ಡ್ ಬಂದಿದೆ ಅಂದರೆ ನೀವು ಯಾರಾದರೂ ನಂಬ್ತೀರಾ? ಇಲ್ಲ, ನೋ ವೇ. ಸೊ ಇಲ್ಲಿ ನೋಡಿ, ಫುಟ್ಬಾಲ್ ಎಲ್ಲ ಆಡ್ತಿದ್ದಾರೆ. ಜಸ್ಟ್ ದಿಸ್. ಏನೋ ಪ್ರಾಕ್ಟೀಸ್ ಸೆಷನ್ಸ್ ನಡೀತಾ ಇರಬೇಕು. ಸೊ ಇಲ್ಲಿಂದ ಜಿಮ್ಮಿಂದ ಮನೆಗೆ ಹೋಗಿ ಡಯಟ್ ಫಾಲೋ ಮಾಡಿ ಅಲ್ಲಿಂದ ರೆಡಿಯಾಗಿ ಪಾರ್ಟಿಗೆ ಹೋಗಬೇಕು. ಸೊ ಇದೆಲ್ಲ ಬ್ಯಾಗ್ ಇಡೋ ಜಾಗ. ಇವತ್ತು ಬಂದು ಟ್ರೈಸೆಪ್ಸು ಮತ್ತು ಚೆಸ್ಟ್. ಲೆಟ್ಸ್ ಸ್ಟಾರ್ಟ್ ವಿತ್ ಪುಷಪ್ಸ್. ಸೊ ಗೈಸ್, ಜಿಮ್ ಮುಗಿಸಿ ಆನ್ ದ ವೇ ಟು ಮೆನ್ಸಲ್ಲಿ ಊಟ ನಾರ್ಮಲಿ ಅಷ್ಟೊಂದು ಚೆನ್ನಾಗಿರಲ್ಲ. ಚೆನ್ನಾಗಿರುತ್ತೆ, ವೆರಿ ಹೆಲ್ದಿ ಫುಡ್, ಬಟ್ ಟೇಸ್ಟಿಯಾಗಿರಲ್ಲ. ನಮ್ಮ ಇಂಡಿಯನ್ ಸ್ಪೈಸಸ್ ಎಲ್ಲ ಒಂಚೂರು ಹಾಕಲ್ಲ. ಇನ್ನೊಂದು ವಿಷಯ ಏನಂದರೆ, ಇಲ್ಲಿ ಖಾರ ಪುಡಿನೇ ಯೂಸ್ ಮಾಡಲ್ಲ ಗೈಸ್. ಇಲ್ಲಿ ಎಲ್ಲೂ ಸಿಗೋಲ್ಲ. ನಾರ್ಮಲ್ ಸೂಪರ್ ಮಾರ್ಕೆಟ್ಸಲ್ಲೆಲ್ಲ ಖಾರ ಪುಡಿ ಅನ್ನೋದೇ ಎಕ್ಸಿಸ್ಟ್ ಆಗಲ್ಲ ಇಡ್ಲಿಯಲ್ಲಿ. ನಾರ್ಮಲ್ ಬ್ಲ್ಯಾಕ್ ಪೆಪ್ಪರ್ ಇರುತ್ತೆ. ಸೊ ಅದನ್ನೇ ಸ್ಪೈಸ್ ಅಂದ್ಕೊಂಡು ಇವ್ರು ನಂಬಿದ್ದಾರೆ. ಇವತ್ತಿದ್ದು ಚೆಸ್ಟ್ ವರ್ಕೌಟು. ಸೊ ಚೆಸ್ಟ್ ವರ್ಕೌಟ್ ಮಾಡಿದರೆ ಈವನ್ ದ ಫ್ರಂಟ್ ಡೆಲ್ಟ್ಸ್ ಕೂಡ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಆ ಕಾರಣಕ್ಕೆ ಫೋನಿಗೆ ಇಟ್ಕೊಳ್ಳೋಕೆ ಆಗ್ತಿಲ್ಲ ಅಷ್ಟೊಂದು. ತುಂಬ ಖಾಲಿ ಇದೆ. ಸೊ ಗೈಸ್, ನೈಟ್ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಪೀಸ್ಫುಲ್ಲಾಗಿರುತ್ತೆ ಈ ನಮ್ಮ ಸ್ಪೋರ್ಟ್ಸ್ ಕ್ಯಾಂಪಸ್ಸು. ಬಟ್ ಡೇ ಟೈಮಲ್ಲಿ ಒಂದ್ಸಲ ಇದೆಲ್ಲ ಕ್ಯಾಂಪಸ್ಸು ವೀಡಿಯೋ ಮಾಡಿ ಐ ವಿಲ್ ಪೋಸ್ಟ್ ಇನ್ ಮೈ ಚಾನೆಲ್. ಸೊ ಆ ಕಂಟೆಂಟೆಲ್ಲ ಇಂಗ್ಲೀಷ್ ಬೇಸ್ ಮೇಲೆ ಇರುತ್ತೆ. ಬಿಕಾಸ್ ಇದು ಬಂದು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸಿಗೆ ತುಂಬ ಕಡೆಯಿಂದ ಪಾಪ ಸ್ಟೂಡೆಂಟ್ಸ್ ಬರ್ತಾರೆ. ನಮ್ಮ ಚಾನಲಿಂದ ಒಂಚೂರು ಇನ್ಫಾರ್ಮೇಷನ್ ಸಿಗಲಿ ಅಂತ ಅಷ್ಟೇ. ಸೊ ಬಸ್ನ ಟ್ರ್ಯಾಕ್ ಮಾಡಿದರೆ 2 minutes ಡಿಲೇಡ್ ಇದೆ. ಸೊ ಇನ್ನೊಂದು 5 ನಿಮಿಷ ಅಂದಮೇಲೆ ಬಸ್ ಬರುತ್ತೆ. ಆರಾಮಾಗಿ ರೆಸ್ಟ್ ಮಾಡೋಣ. ನೋಡಿ ಗೈಸ್, ಎಲ್ಲ ಆ್ಯಕ್ಚುಲಿ ಸ್ಟೂಡೆಂಟ್ಸ್ ಎಲ್ಲ ಬಸ್ ಸ್ಟಾಪ್ ಹತ್ರ ಕಾಯ್ತಾ ಇದ್ದಾರೆ. ಸೊ ಗೈಸ್, ನೆಕ್ಸ್ಟು ಆ್ಯಕ್ಚುಲಿ ನಾನೊಂದು ಶಾರ್ಟ್ ಫಿಲಮ್ ತೆಗಿಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಇಟ್ಲಿಯಲ್ಲಿ. ಸೊ ಇಲ್ಲಿ ಕನ್ನಡದಲ್ಲಿ ಮಾತಾಡೋರು ವೆರಿ ರೇರ್. ತುಂಬ ಐ ಥಿಂಕ್ ನಾನು ಒಬ್ಬ ಬಿಟ್ಟರೆ ಬೇರೆ ಯಾರೂ ನನಗೆ ಸಿಕ್ಕಿಲ್ಲ. ನಾನು ಇಲ್ಲಿಗೆ ಬಂದು ಅರೌಂಡ್ 5 months ಆಗ್ತಾಯಿದೆ. ಇಲ್ಲಿವರೆಗೂ ಐ ಡಿಂಟ್ ಈವನ್ ಫೈಂಡ್ ಅಟ್ಲೀಸ್ಟ್ 1 single ಮೆನ್ ಆರ್ ವುಮೆನ್ ಸ್ಪೀಕಿಂಗ್ ಕನ್ನಡ. ಸೊ ಅಷ್ಟು ಪರ್ಸೆಂಟೇಜ್ ಕಮ್ಮಿ ಇದೆ. ಮೇ ಬಿ ಇರ್ಬೋದೇನೋ, ಬಟ್ ನನಗೆ ಯಾರೂ ಸಿಕ್ಕಿಲ್ಲ. ಈ ಶಾರ್ಟ್ ಫಿಲಮ್ನ ನಾನು ಇಟಾಲಿಯನ್ ಮತ್ತು ಇಂಗ್ಲೀಷಲ್ಲಿ ತೆಗಿಬೇಕು ಅಂತ. ಬಿಕಾಸ್ ನೆಕ್ಸ್ಟ್ ನಾನೊಂದು ಇಟಾಲಿಯನ್ ಕ್ಲಬ್ಬಲ್ಲಿ ಜಾಯ್ನ್ ಆಗೋದಕ್ಕೆ ಅಥವಾ ಒಂದು ಪ್ರೊಡಕ್ಷನ್ ಹೌಸ್ಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅವ್ರಿಗೆ ನನ್ನ ಕೆಪಾಸಿಟಿ ಈ ಮುಖಾಂತರ ತೋರಿಸ್ಬೋದು ಅಂತ. ಸೊ ಆ ಲ್ಯಾಂಗ್ವೇಜ್ ಗ್ರಿಪ್ ಅವ್ರಿಗೆ ಗೊತ್ತಾಗಬೇಕು. ಫೈನ್, ಇಟಾಲಿಯನಲ್ಲಿ ಇವನಿಗೊಂದು ಗ್ರಿಪ್ ಇದೆ ಅಂತ. ಸೊ ಅದಕ್ಕೆ ಫಸ್ಟು ನಾನು ಇಟಾಲಿಯನ್ ಕಲ್ತ್ಕೋಬೇಕು. ಸೊ ಇಟಾಲಿಯನ್ ಹೆಂಗಂದರೆ ಗೈಸ್, ಅದು ಮಲಯಾಳಂ ಕಲ್ತ್ಬಿಡ್ಬೋದು ಗೈಸ್. ಆದರೆ ಇಟಾಲಿಯನ್ ಕಲಿಯೋದು ಒಂಚೂರು ಟ್ರಿಕಿ ಇದೆ. ನೆನ್ನೆ ನೈಟು ಪಾರ್ಟಿಯಿಂದ ಬಂದು ಮಲಗಿ ಎದ್ದೇಳೋಷ್ಟೊತ್ತಿಗೆ ಮಧ್ಯಾಹ್ನ ಹೋಗಿದೆ. ತುಂಬ ದಿನ ಆದಮೇಲೆ ನಾನೇ ಅಡುಗೆ ಮಾಡಿ ಬ್ರಂಚ್ ಮಾಡಬೇಕು ಇವಾಗ. ನೋಡಿ ಗೈಸ್, ನನಗೆ ಈ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ. ಸಕ್ಕತ್ತಾಗಿರುತ್ತೆ, ಒಳಗಡೆ ಕ್ರಂಚಿ ಎಲ್ಲ ತುಂಬ ಚೆನ್ನಾಗಿದೆ ಈ ಚಾಕ್ಲೇಟು. 3 euros 10 ಪ್ಯಾಕೆಟ್ಸ್ ಬರುತ್ತೆ ಇದರೊಳಗಡೆ. ಸೊ ಸದ್ಯಕ್ಕೆ ಬೇಡ, ಬಿಕಾಸ್ ಡಯಟ್ ಮಾಡ್ತಾಯಿದ್ದೀನಿ. ಚಾಕ್ಲೇಟ್ಸಲ್ಲೆಲ್ಲ ತುಂಬ ಕ್ಯಾಲರೀಸ್ ಇರುತ್ತೆ. ಸೊ ಅದಕ್ಕೆ ಬರೀ ಸೀದಾ ಚಿಕನ್ ತೊಗೊಂಡು ಮನೆಗೆ ಹೊರಟೋಗೋಣ. ಸೊ ಈ ಸೆಕ್ಷನ್ ಬಂದು ಚಿಕನ್.
ನನಗೆ ಬೋನ್ಲೆಸ್ ಚಿಕನ್ ಬೇಕಾಗಿದೆ. Per te portare il mondo DMT sempre con te. Scarica l'app MT SPA. ಸೊ ಗೈಸ್ ಇಲ್ಲಿ ನೋಡಿ ಚಿಕನ್ ಬ್ರೆಸ್ಟು 9.76 ಯೂರೋಸ್ ಅಂದರೆ ಆಲ್ಮೋಸ್ಟ್ 1,000 ರೂಪಾಯಿ. ಎಷ್ಟು ಕೆ ಜಿ ಇರ್ಬೋದು ಇದು? ಅರೌಂಡ್ 1 ಕೆ ಜಿ ಚಿಕನು 1,000 ರೂಪಾಯಿ ಇಲ್ಲಿ. ಗೈಸ್ ರೆಸ್ಟೋರೆಂಟ್ ಸ್ಟೈಲ್. ಆ್ಯಕ್ಚುಲಿ ನಾನು ತುಂಬ ದಿನ ಆದಮೇಲೆ ಬಿರಿಯಾನಿ ಮಾಡಿದ್ದು, ಬಟ್ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಬಂದಿದೆ.